ಶಂಕರಪ್ಪ, ನಾಷ್ಟ ಮಾಡ್ಕೊಂಡ ಬಂದಿಯೇನ? ಹ್ಞೂ ನಾಷ್ಟ ಮಾಡಿದೆ ನೋಡು. ಮತ್ತು ಗೌಡ್ರ ಹೆಂಡತಿ ಊರಿಗೆ ಹೋಗೋದು ಏನಾತೇನ ಅದು? ಹಾಂ, ಗೌಡಪ್ಪ ಹೋಗೋಣ ಅಂದಾನಪ್ಪ. ಫೋನ್ ಹಚ್ಚಿದ್ದೆ ಮುಂಜಾನೆ. ಅವ್ನಿಗೇನೋ ಒಟ್ಟು ಹೊಲದ ಕಡೆ ಕೆಲಸ ಐತಂತ. 12 ಗಂಟೆ ಮಟ್ಟ ಹಾಕೈತಿ. 12 ಗಂಟೆಯಿಂದ ಹೋಗೋಣ ಎಟ್ಟತ್ತು, ಇಲ್ಲಿ ದೂರಲ್ಲ, ಗಾಡಿ ಮ್ಯಾಗ ಹೋಗಿ ಬಂದ್ಬಿಡನ್ರಿ ಅಂತಂದಾನ. ನೀನು ಮತ್ತು ಅವ್ರು ಅವ್ವಾರ ಒಂದಿಟ್ಟು ಬರ್ತಾರೆ, ಇವ್ನು ಗೌಡಪ್ಪ ಒಂದು ಬರ್ತಾನೆ, ನೀವು ಒಂದು ಗಾಡಿ ಮ್ಯಾಗ ಹೋಗೋಣ. ಗೌಡಪ್ಪ ಅವ್ವಾರು ಒಂದು ಗಾಡಿ ಮ್ಯಾಗ ಬರ್ತಾರೆ, ಬೈಕ್ ಮೇಲೆ ನಾವು 4 ಮಂದಿ ಹೋಗಿ ಬಂದ್ಬಿಡೋಣ್ರಿ. ಹಾಂ ಆತ ಹೇಳೋಣ, ಹೋಗ್ರ ಅನ್ನೋದಕ್ಕೇನಂತ. ನಿಂದು ಹೊಲದಾಗ ಕೆಲಸ ಇತ್ತೇನೋಪ್ಪ, ನಾನು ಏನು ಕೇಳಲೇ ಇಲ್ಲ. ಮತ್ತು ಇವತ್ತು ಹೊಲಕ್ಕೆ ಯಾರನ್ನ ಕಳಿಸಿ? ನನ್ನ ಮಗ ಮಯ್ಯ ಅದಾನಲ್ಪ, ಅವನಿಗೆ ಇವತ್ತು ಸೂಟಿ ಮಾಡಂದೆ ಮಲ್ಲಪ್ಪಣ್ಣ. ಹೋಗೋದೈತಿ, ನೀನ ಹೋಗಪ್ಪ ಒಟ್ಟು ಹೊಲದ ಕಡೆಗೆ, ಕರೆಂಟ್ ಒಂದು ಬರ್ತೈತಿ ಅಂತಂದೆ. ಅವನು ಆತ ಹೇಳಪ್ಪಜ್ಜಿ ಹೊಕ್ಕನಿ ಅಂತಂದ. ಅದಕ್ಕೆ ನೀರೇನು ಹಚ್ಚೋದಿಲ್ಲ, ಅಲ್ಲಿ ಒಂದು ದೋಣಿ ಐತೆ, ಮತ್ತು ದನಗಳಿಗೆಲ್ಲ ನೀರು ಬೇಕಾಗ್ತಾವೆ ಮಲ್ಲಪ್ಪಣ್ಣ. ಅದಕ್ಕೆ ಅದೊಂದಿಟ್ಟು ದೋಣಿ ಒಂದು ತುಂಬಿಸಪ್ಪ, ಇವತ್ತು ಕಾಲೇ ಸೂಟಿ ಮಾಡಂದೆ. ಆತ ಹೇಳಪ್ಪಜ್ಜಿ ಹೊಕ್ಕನಿ ಅಂತೇಳಿ ಹೋಗ್ಯಾನ ಮುಂಜಾನೆ. ಆ ಕಡೆ ಹೋದ, ನಾನು ಈ ಕಡೆ ಬಂದೆ. ಚಲೋ ಆಯ್ತು ಬಿಡಪ್ಪ. ನಾಡ ಈಗ ಬರತ್ತಾನ ನೋಡಿ ಚಂದ್ರೆ. ಯಾಕೆ ಚಂದ್ರೆ ಇನ್ನೂ ಹೋಗಿಲ್ಲ ನೀವು ಹೊಲಕ್ಕೆ? ಅಲ್ಲೋ ಹೋಗಿ ಅನ್ಕೊಂಡೇನಿ, ಅಲ್ಲ 11 ಬಂತು, ಹೋಗ್ಬೇಕಿಲ್ಲೋ? ಈಗ ಹೊಂಟೇನಿ ಮಲ್ಲಪ್ಪಣ್ಣ. ಅದು ಒಂದಿಟ್ಟು ನನ್ನ ಮಗಗೆ ಆರಾಮಿರ್ಲಿಲ್ಲ, ಒಟ್ಟು ದವಾಖಾನೆ ತೋರಿಸ್ಕೊಂಬರಕಂತ ಹೋಗಿದ್ವಿ, ಅದಕ್ಕೆ ತಡ ಆತೇನ. ಹೌದೇನಾ? ಏನಾಗಿತ್ತು? ಏನಿಲ್ಲಣ್ಣ, ಅದೇ ಮತ್ತೆ ಒಂದಿಟ್ಟು ತಂಡಿ ಬಿಟ್ಟೈತಲ್ರಿ, ಅದಕ್ಕೆ ಕಪ್ಪ ಜ್ವರ ನೆಗಡಿ ಇದಾಗಿತ್ರಿ, ತೋರಿಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ ಅಟ್ಟಾರಿ. ಆತಾಯ್ತು, ಬರೀ ಇದನ್ನ ಮಾಡಬೇಡ. ಅಲ್ಲೋ ಹೊಲದ ಹತ್ರ ಎಲ್ಲ ಸಾಮಾನು ಗೀಮಾನು ಹಂಗೆ ಇರ್ತಾವು, ಯಾರು ಬಂದು ತುಡುಗಿಡುಗ್ ಮಾಡ್ಯಾರ. ಹೋಗ್ಬೇಕಪ್ಪ ಚಂದ್ರಪ್ಪ, ಹಂಗೇನಾರು ಇದ್ರೆ ನನಗರ ಹೇಳಿದ್ರೆ ನಾ ಒಂದು ಹೆಜ್ಜೆಯಾರ ಹೋಗಿ ಬರ್ತೇನಿಲ್ಲ. ಅಲ್ಲ ಹೋಗ್ಬೇಕಿಲ್ಲ, ಹೋಗ್ಪ ದೌಡ್ ಹೋಗು. ಈಗ ಹೊಂಟ ಬಿಟ್ಟೆ ಅಣ್ಣ, ಅಂದ್ರೆ ಎಲಿ ಕೊಯ್ಯಾಕ ಮೊಹಮ್ಮದ್ ಬರ್ತೀನಿ ಅಂದಾನ, ಅದಕ್ಕೆ ಮೊಹಮ್ಮದ್ ಅದಾನೆ ಎಣ್ಣ ಫೋನ್ ಹಚ್ಚಿದ್ದೆ ಅವಂಗ. ಈಗ ಹೊಂಟ ಬಿಟ್ಟೆ ನೋಡಿ, ನಾನು ಹೊಂಟೆ. ಹೋಗಪ್ಪ ದೌಡ್ ಹೋಗು, ಯಾರು ನೀನು ನಂಬೋದು? ಹೋಗಿ ದೌಡ್ ಹೋಗು. ಮತ್ತು ಆಳೋ ಬಂದಾವಂತಿ, ಲೆಕ್ಕ ಗಿಕ್ಕ ಎಲ್ಲ ಮತ್ತು ಸಂಜಿನಾಗ ತಂದು, ನಾ ಇಲ್ಲ ಅಂದ್ರೆ ಈಕಿ ಕೈಯಾಗ ಕೊಟ್ಬಿಡು, ನಮ್ಮ ಸರ್ಸುನ್ ಕೈಯಾಗ. ನಾ ಒಟ್ಟು ಹೊರಗೆ ಹೊಂಟೇನಿ. ಆತೇಣ್ಣ, ಏನ ಬರ್ಲೆ? ಹೆಂಗೋ ಬಾಳೆ ಕತ್ತಿದ ನೋಡಿ ಅಣ್ಣ. ಹ್ಞೂನಪ್ಪ, ಹೆಂಗೋ ಬಾಳೆ ಕತ್ತಿದ. ಇಲ್ಲ ಅಂದ್ರೆ ಇಷ್ಟೊತ್ನ್ಯಾಗ ಕುಡಿದು ರೋಡ್ನ್ಯಾಗ ಹುಚ್ಚರ್ಗತ್ತೆ ಮಾತಾಡ್ಕೊತ ಎಲ್ಲಾರ್ದು ತಲೆ ತಿನ್ಕೊಂತ ಅಡ್ಡಾಡ್ತಿದ್ದ ಮಗ. ಮಲಕಕ್ಕ ವಾ ಮಂಚ ಬಾರ್ಲಿ, ಬಾ, ನಿನಗ ಹೇಳಿ ಕಳಿಸಿದ್ದೆ. ಗೊತ್ತಾತೇಣ್ಣ. ಮತ್ತು ನಾನು ನಿಮ್ಗೊಂದು ಸುದ್ದಿ ಹೇಳಿದ್ದೆ, ಶಂಕರಪ್ಪಣ್ಣನ ಮುಂದೆ ಹೇಳಿದ್ದೆ. ಮಲ್ಲಪ್ಪಣ್ಣ ಹೇಳಿದ್ದ, ಇವನದ ಈರಪ್ಪನ ಮಗಳು ಲಕ್ಷ್ಮವ್ವನ ಸುದ್ದಿ ಹೇಳಿದ್ನಿಲ್ಲ ನಿನಗೆ. ಹೇಳಿದ್ದ ಬಿಡು ಶಂಕರಪ್ಪ. ಅಲ್ಲೋ ಮತ್ತು ಈರಪ್ಪನ ಹೆಂಡ್ತಿ ಬಂದು ಬ್ಯಾರೇನ ಹೇಳತ್ತಾರಲ್ಲೋ ನಿನ್ನ ಮ್ಯಾಗ. ಏನು ಹೇಳಿದ್ರಿ ಕಕ್ಕ? ಅಲ್ಲ, ಡೈವರ್ಸ್ ಆಗೈತೆ ಅಂತ ಎಲ್ಲ ಕುಲ್ಲ ಮಾಡ್ಕೊಂಡಿರಂತ ಕೋರ್ಟ್ ಕಡೆಗಿಂದ. ಮತ್ತು ಎಲ್ಲ ಅಟ್ಟೆಲ್ಲ ಆದ್ಮೇಲೆ ಹುಡುಗಿ ದುಂಬಾಲನ ಬಿದ್ದಿ ಅಂತ, ದಿನ ಹೋಗಿ ಅವ್ರ ಮನೆ ಮುಂದೆ ನಿಂದ್ರಾಕತ್ತಿ ಅಂತ. ಯಾಕೋ ಹಂಗೆ ಮಾಡ್ತಿ ಮಂಜ? ಅಲ್ಲಪ್ಪ, ಮುಗಿಸೈತೆ ಅಂದಮೇಲೆ ಮುಗೀತು, ನಿನ್ನ ಪಾಡಿಗೆ ನೀರು ಆಕಿ ಪಾಡಿಗೆ ಹಾಕಿರ್ತಾಳ. ಯಾಕೋ ಹಂಗೆ ಕಿರಿಕಿರಿ ಮಾಡಾಕತ್ತಿ ಅಂತ ಹುಡುಗಿಗೆ? ಮಲ್ಲಪ್ಪಣ್ಣ ಕಿರಿಕಿರಿ ಏನು ಮಾಡಿಲ್ಲವ, ಒಂದಿಟ್ಟು ಅವ್ರ ಕೈಲಿಂದ ಹಾಕ್ಕೊಂಡು ಹೇಳ್ಯಾರ. ವೀರಪ್ಪ ಆತ ಅವ್ರು ಒಂದಿಟ್ಟು ಇವ್ರಿಗೂ ಅವ್ನಿಗೆ ಆಗೋದಿಲ್ಲಲ್ಲ, ಅದಕ್ಕೆ ಹಂಗೆ ಹೇಳ್ಯಾರ. ಹಂಗೇನು ಆಗಿಲ್ಲದು. ಹೌದಾ? ಅಲ್ಲ ಆಯ್ತು ಬಿಡು. ಇಲ್ಲಿ ಅಲ್ಲೋ ಯಾಕೆ ನೀನು ನಿಂದ್ರಾಕತ್ತಿ ಅವ್ರ ಮನೆ ಬಾಗಲಾಗ? ಬೇಡ, ಹಂಗೆಲ್ಲ ಮಾಡಬೇಡ, ಚಂದ ಇರೋದಿಲ್ಲ ಅದು. ಎಲ್ಲ ಕುಲ್ಲ ಆಗೈತೆ ಅಂತ, ಅದು ಏನಾರ ಆಗಿರಲಿ, ಅವ್ರಿಗೂ ನೀನು ನೋಡಿದ್ರೆ ಹಾಕೋದಿಲ್ಲ. ನೀನು ಹೋಗಿ ಹಂಗೆ ನಿಂದಿರ್ಬೇಡಪ್ಪ. ಅದಕ್ಕೆ ಅಕ್ಕ ಅವ್ರಿಗೇನು ತ್ರಾಸ ಮಾಡಿಲ್ಲಪ್ಪ. ಅದು ನಂಗೆ ಆಕಿ ನೋಡ್ಬೇಕು ಅನ್ನಿಸ್ತಿತ್ತು. ನಾನು ಹೆಂಡ್ತಿನ ಹೋಗಿ ನಿಂತು ನೋಡ್ಕೊಂಡು ಬರ್ತಿದ್ದೆ. ಅಟ್ ಬಿಟ್ರೆ ನಾನು ಅವ್ರ ಕುಟ್ಟಾಗ ಹೊಳ್ಳಿ ಏನೂ ಮಾತಾಡಿಲ್ಲಪ್ಪ. ಮತ್ತು ನಾ ಹೊಳ್ಳಿ ಬಾಳ್ಬೇಕಂತೇಳಿ ನಾ ಕೇಳಿದ್ರು ಅವರು ಆಗೋದಿಲ್ಲ ಅಂತಂದ್ರು. ಅದಕ್ಕೆ ನಾ ಶಂಕರಪ್ಪನ ಮುಂದೆ ಇದ್ದಿದ್ದ ವಿಚಾರ ಎಲ್ಲ ಹೇಳೀನಿ. ಮತ್ತು ಏನು ಹೇಳ್ತೀರ ಹೇಳ್ರಿ. ಅದಕ್ಕೆ ನಾನೇ ಬರ್ಬೇಕಂತಿದ್ದೆ ಕಕ್ಕ, ನಿಮ್ಮ ಹತ್ತಕ್ಕೆ ಅಟೋತ್ತಿಗೆ ನೀವು ಕರೆಯಾಗ ಕಳಿಸಿದ್ರಿ. ಶಂಕರಪ್ಪನ ಹೇಳ್ಯಾನ ಬಿಡಿ ಎಲ್ಲ. ಅಲ್ಲೂ ಕಾನೂನು ಪ್ರಕಾರ ಕೋರ್ಟಿನಾಗ ಬೇಡ ಅಂತೇಳಿ ದೂರ ಆಗಿ, ಈಗ ನಾವು ಹಿರಿಯರು ಹೇಳಿದ್ರೆ ಕೇಳ್ತಾರನಪ್ಪ ಅವರು. ಅಲ್ಲ, ಆಕಿ ಹುಡುಗಿ ಕೇಳಿದ್ರು, ಈರಪ್ಪ ಕೇಳ್ಬೇಕಲ್ಲಪ್ಪ. ಈರಪ್ಪ ಕೆಟ್ಟ ಮಂಡದ ನಾವು. ಈಗ ನಮ್ಗೆ ಹೇಳೋಗ್ಯಾನ, ಮತ್ತು ಹೇಳೋಣ, ನೀ ಹೇಳಿದ್ದು ಕೇಳಲಿಲ್ಲ ಅಂದ್ರೆ ಮತ್ತು ನಾವು ಬೇರೆನ ಮಾಡ್ತೀನಿ ಅಂತ ಹೇಳಿ ಹೋಗ್ಯಾನಲ್ಲೋ. ಏನು ಮಾಡದ್ಲಿ ಮಂಜ ಈಗ? ಅವಂತೂ ನಮ್ಮ ಮಾತು ಕೇಳೋದಿಲ್ಲಪ್ಪ. ಅಲ್ಲ, ನಿನಗೆ ಹೆಂಡ್ತಿ ಬೇಕಂದಿದ್ದು ತಪ್ಪಲ್ಲ, ನಿನ್ನ ಹೆಂಡ್ತಿ ಮ್ಯಾಗ ಕಾಳಜಿ ತೋರ್ಸಾಕತ್ತಿದ್ದು ತಪ್ಪಲ್ಲ. ನೀನು ಹೆಂಡ್ತಿ ಕುಟ್ಟಾಗ ಹೊಳ್ಳಿ ಬಾಳಕತ್ತಾನೆ ಅನ್ನೋದು ಮನಸ್ಸು ಬದಲ ಮಾಡಿ ನೀ ಸರಿ ಹೋಗಿದ್ದು ನಾ ತಪ್ಪು ಅನ್ನಕತ್ತಿಲ್ಲ. ನೀ ಮಾಡೋ ವಿಚಾರ ಎಲ್ಲ ಬರೋಬರಿ ಐತಿ, ಆದ್ರೆ ಅವ್ರಿಗೆ ಅರ್ಥ ಮಾಡಿಸೋದು ಹೆಂಗಪ್ಪ?
ಹಾಂ ಆಗೋದಿಲ್ಲ ಮಂಚ, ಆಗೋದಿಲ್ಲ. ಸುಮ್ಮ ಎಲ್ಲ ಆಗೈತಿ ಬಿಟ್ಬಿಡು. ನಿಮ್ಮವ್ವ ಇನ್ನೊಂದು ನೋಡ್ತೇನೆ ಅಂದಾಳಲ್ಲ, ಲಗ್ನ ಮಾಡ್ಕೊಂಡು ಆರಾಮಾಗಿದ್ದು ಬಿಡು. ಅವ ಇರಪ್ಪ ಯಾವ ಕಾರಣಕ್ಕೂ ಹ್ಞೂ ಅನ್ನಂಗಿಲ್ಲ. ಭಾಳ ಕಠೋರವಾಗಿ ಮಾತಾಡಿ ಹೇಳ ನಾವು ನಿನ್ನ ವಿಚಾರಕ್ಕೆ ನನ್ನ ಮುಂದೆ. ಮತ್ತು ಈಗ ನಾನು ಹೊಳ್ಳಿ ಭಾಳ ತಾಳಂತಪ್ಪ ನಿನ್ನ ಮಗಳು ಕಳಿಸು ಅಂದ್ರೆ ಕೇಳೋದಿಲ್ಲ ಅವ. ಅಲ್ಲಪ್ಪ ಶಂಕರಪ್ಪ, ಅದು ಕರೆನ ಅಣ್ಣ. ಆದ್ರೆ ಆ ಹುಡುಗಿಗೆ ಕೇಳಿ ನೋಡಿದ್ರೆ, ಆ ಹುಡುಗಿ ಮನಸ್ಸು ಮಾಡಿದ್ರೆ ಇರಪ್ಪರಿಗೆ ಏನು ಮಾಡ್ಕೊಳಕ್ಕಾಕತಿ. ಅಲ್ಲ ಪಾಪ ಆಕಿ ಕುಟ ಭಾಳ ಬಕ್ಕನಾಕತ್ತಾನ. ಅದು ಹುಡುಗಿ ಒಂಟಿ ಜೀವನ ಹ್ಯಾಂಗೆ ಹರಿತೈತಿ, ಆ ಕೂಸು ಒಂದು ಹಾಕಾಕತ್ತೈತಿ, ಬಸರದಾಳು, ಮುಂದಿನ ಜೀವನದ ವಿಚಾರ ಮಾಡ್ಬೇಕಲ್ಲೋ ಎಣ್ಣ. ಹಾಂ ಅದಕ್ಕೆ ನಾವು ಹುಡುಗಿನ ಕರೆಸಿ ಮಾತಾಡಿದ್ರೆ ಹೆಂಗಾಕತಿ ಮಲ್ಲಪ್ಪಣ್ಣ? ಅಲ್ಲೋ ಮತ್ತು ಇರಪ್ಪ ಹೇಳ್ದ ಆ ಹುಡುಗಿನೂ ಒಲ್ಲೇನ ಅಂತತಿ ಅಂತಂದು. ಕಾಕರ ನಮ್ಮ ಮಾವ ಹಂಗೆ ಹೇಳ್ತಾನ್ರಿ. ಖರೆ ಅಂದ್ರೆ ಆಕಿಗೂ ಬಾಳ್ಬೇಕ ನಮ್ಮ ಮನಸ್ಸಿರ್ತೈತಿ. ಆದ್ರೆ ನಾನು ನೀನು ಮತ್ತೆ ಮನ್ಯಾಗ ಇಟ್ಕೊಂಡಾಗ ಸಿಕ್ತಂಗೆ ಆಕೆಗೆ ತ್ರಾಸ ಕೊಟ್ಟು ಆಕ್ಯಾರು ಮತ್ತೆ ಹ್ಯಾಂಗೆ ಅಂತಾಳು. ಹಾಂ ಹೊಡೆಯೋದು ಬಡಿಯೋದು ಮಾಡಿ ನೀನೇನು ಕಡಿಮೆ ಅದೇನೋ? ನೀ ಮಾಡಿದ್ದು ನೋಡಿದ್ರೆ ಆ ಹುಡುಗಿನ ನೀನು ಕುಟ್ಟಾಗ ಯಾವ ಕಳಿಸ್ತಾನ? ನಾನಾಗಿದ್ರು ಕಳಿಸ್ತಿದ್ದಿಲ್ಲ ಆಕಿನ. ಮತ್ತು ಆ ಹುಡುಗಿಗೆ ಮನಸ್ಸು ಮುರಿದಿದ್ದಿತ್ತು. ಈಗ ನಾ ಹೇಳಿದ್ರೆ ಕೇಳ್ತಾಳನ ಆಕಿ? ಈ ಚಂದಾಗಿದ್ದಾಗ ಹೇಳ್ತಿ, ಚಂದಾಗಿ ಬಾಳ್ಸಾಕೆ ಬರೋದಿಲ್ಲ ನಿಮಗೆಲ್ಲ. ಈ ಕಟ್ ಹೇಳ್ತಿ ಬೇಕಂತ ನಿಂತು ಬಿಡ್ತೀರಿ. ಹೋಗ ಹೋಗ ಸುಳ್ಳ ನಮ್ಮ ತಿಳಿತಿತ್ತಾವಿಲ್ಲಿ. ಹೂ ಅನ್ನೋದು ಲೋಪ ಅವರು. ಕಾಕರ ಹಂಗೆ ಅನ್ಬೇಡ್ರಿ, ನಿಮ್ಗೆ ಖಾಲಿಗೆ ಬೀಳ್ತೀನಿ. ಹೆಂಗಾರ ಮಾಡಿ ಒಂದು ಪ್ರಯತ್ನ ಮಾಡ್ರಿ. ಅಲ್ಲ ನಾನು ಇರ್ತೀನಿ ಜೊತೆಗೆ. ಬೇಕಾರೆ ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತೀನಿ ನಾ. ನೀ ಹೇಳಿದ್ದಕ್ಕೆಲ್ಲ ಹ್ಞೂ ಅಂತೀವೋ? ಅವ್ರು ನಾವು ಕೇಳಿದ್ದಕ್ಕೆ ಹ್ಞೂ ಅನ್ಬೇಕಲ್ಲ, ಅದು ಹೇಳ ನೀನು. ಅವ ಇರಪ್ಪ ನೀ ಆಕಿ ಮನ್ಯಾಗ ಇಟ್ಕೊಂಡಾಗ ಎಷ್ಟು ತ್ರಾಸ ಮಾಡಿ ಅನ್ನೋದ ಹೇಳ್ತಾನ ನಾವು ಹಳ್ಳಮಳ. ಗಿಳಿ ಹಂಗೆ ಸಾಕಿ ಗಿಡಗನ ಕೈಯಾಗ ಕೊಟ್ಟಿವಪ್ಪ ನಾವು, ಹೀಗೆಲ್ಲ ಮಾಡ್ಯಾರ. ಈಗ ಹೊಳ್ಳಿ ಬಾಳ್ತಾನೆ ಅಂದ್ರೆ ಕಳ್ಸಕ್ಕೆ ಆಗೋದಿಲ್ಲ. ಬರೋಬ್ಬರಿ ಅಬ್ದಕ್ ಮಾಡ್ರಿ, ಇಲ್ಲಾಂದ್ರೆ ನಂದು ಮಾಡೋದು ಬೇರೆನ ಆಕತಿ, ನಾ ಕಂಪ್ಲೇಂಟ್ ಕೊಡ್ತೇನೆ ಅನ್ನಕತ್ತ ನಾವು ನಿಮ್ಮ ಮಾವ. ನಾವು ಯಾರಿಗಂತ ಹೇಳೋಣ? ಇಲ್ಲಪ್ಪ ಇದಾಗೋದಿಲ್ಲ, ಇದು ಬಗೆಹರಿಯಂಗಿಲ್ಲ. ಇದು ಸುಳ್ಳ ಕೋರ್ಟ್ ಕಚೇರಿ ಅಂತ ಹೊಕ್ಕ ನಾವು ನಾಳೆ ನಿಮ್ಮ ಮಾವ. ನೀವ ಏನೈತೆ ಕುಂತು ಮಾತಾಡಿ ಬಗೆಹರಿಸ್ಕೊಳ್ರಿಪ್ಪ. ನಮ್ಮ ಮಾತಂತ ಕೇಳೋ ಮಟ್ಟಕ್ಕಿಲ್ಲ ಅವ್ರು. ಆ ಲಕ್ಷ್ಮ ಮಾತಾಗಲಿ ಈರಪ್ಪ ಆಗಲಿ ಯಾರು ಕೇಳೋಂಗಿಲ್ಲ. ಏನೋ ಶಂಕರಪ್ಪ, ಮತ್ತು ನಿನ್ನ ಮಾತು ಏನಾರ ಕೇಳಿದ್ರೆ ಹೇಳಪ್ಪ ಒಂದು ಮಾತು. ಅದೇ ಅಣ್ಣ, ನಿನ್ನ ಮಾತ ಕೇಳಂಗ ನನ್ನ ಮಾತು ಹೆಂಗೆ ಹೇಳ್ತಾನೆ? ನೀನು ಬೇಯಿಸಿದ ಎವಳೋ ಅಣ್ಣ, ಅದಂಗೆ ನನ್ನ ಮಾತೇನು ಕೆರೆ ಹಾಕದಂಗ ಅವ್ರು ಏನು ಹಾಗೇನಿಲ್ಲಪ್ಪ. ನನ್ನ ಮಾತು ಏನು ಕೇಳೋದಿಲ್ಲ ಅವ್ರು. ಮಲ್ಲಪ್ಪ ಕಾಕರ, ಶಂಕರಪ್ಪಣ್ಣ, ನಿಮ್ಗೆ ಖಾಲಿ ಬೀಳ್ತೀನಿ. ಹ್ಯಾಂಗಾರ ಒಂದಿಟ್ಟು ಮಾತಾಡ್ರಿಲ್ಲ. ನನಗೆ ಒಟ್ಟು ನಾನು ಹೇಳ್ತೀನಿ, ನನ್ನ ಕೂಸು ಬೇಕು ನನಗೆ. ಇವನ್ನೇನು ಶಂಕರಪ್ಪ ಕಾಲಿಗೆ ಬೀಳ್ತೀರಿ ಅತ್ತ ನೀವು? ಏನು ಮಾಡೋದ ಶಂಕರಪ್ಪ? ಮಲ್ಲಬಣ್ಣ, ಒಂದು ಮಾತು ಮಾತಾಡಿ ನೋಡಿದ್ರೆ ಹೆಂಗಾಕೈತಿ ಆ ಹುಡುಗಿ ಅಂತಕ? ಹಾಂ ಒಂದಿಟ್ಟು ನಾವೇ ತಿಳಿಸಿ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಒಟ್ಟು ತಿಳಿಸಿ ಹೇಳಾಕತ್ತಿದ್ರೆ ಹೆಂಗಾಕೈತಿ? ಅಲ್ಲ ಇವಂಗೂ ಭಾಳ ಬೇಕ ನಮ್ಮ ಮನಸ್ಸು ಬಂದೈತಿ. ಒಂದು ಮಾಡಿದ್ರೆ ಏನಾಕತಿ ಅಂತಿನ್ನ. ನನಗೇನ ಹುಡುಗಿ ಹೇಳಿದ್ರೆ ತಿಳ್ಕೊತಾಳ ಅಂತ ಅನ್ಸಾತೈತಿ ಮಲ್ಲಪ್ಪಣ್ಣ. ಒಂದು ಪ್ರಯತ್ನ ಮಾಡಿ ನೋಡನಿ. ಈ ಕಟ್ ಅವ್ರುಂಟು ಅವ್ರುಂಟು. ಹಾಂ ಹಂಗಂತೀಯ? ಆತು ಹೇಳಪ್ಪ, ಆತು ಮಾತಾಡೋಣ. ಆ ಹುಡುಗಿನ ಕರೆಸ್ತೀನಿ, ಹಂಗೆ ಈರಪ್ಪನ ಕರೆಸ್ತೀನಿ, ಆ ದಾನಮ್ಮನ ಕರೆಸ್ತೀನಿ. ಕರೆಸಿ ಮಾತಾಡಿ ನೋಡ್ತೀನಿ. ಅವರು ಸರಿ ಹೋದರು ಮತ್ತು ಅವ್ರು ಏನು ಕಂಡೀಷನ್ ಹಾಕ್ತಾರೆ ಅದಕ್ಕೆ ಹ್ಞೂ ಅಂದು ನೀ ಭಾಳಕ್ಕೆ ತಯಾರಿದ್ರೆ ಅವ್ರು ಹ್ಞೂ ಅಂದ್ರೆ ಬಾಡ್ರಿಪ್ಪ. ಅದ್ರಾಗ ಏನೈತೆ ನಮ್ದಾರ? ಹೋದಲ್ಪ ಶಂಕರಪ್ಪ, ಚಂದ ಗಂಡ ಹೆಂಡ್ತಿ ಬಾಳ್ತೇನೆ ಅಂದ್ರೆ ನಾವ್ಯಾಕೆ ಬೇಡ ಅಂತೀವಿ? ನಮ್ಮ ಕೈಲಿಂದ ಸರಿ ಮಾಡೋಕೆ ಆಕತಿ ಅಂದ್ರೆ ಪ್ರಯತ್ನ ಮಾಡೋದ್ರಾಗ ಏನು ತಪ್ಪೈತಿ? ಮಾಡೋಣ, ಅದಕ್ಕೇನಂತ ಸರಿ ಮಾಡಿ ಮಾಡೋ ವ್ಯವಸ್ಥೆ ಮಾಡೋಣ. ಆತೇಳಿ ಮಾತಾಡೋಣ. ಅಷ್ಟು ಮಾಡಿಬಿಡು ಮಲ್ಲಪ್ಪ ಕಾಕ, ಪುಣ್ಯ ಹತ್ತೈತಿ ನಿನಗೆ. ಇವತ್ತು ಎಷ್ಟು ಅವಸರ ಅದ ನೋ ಶಂಕರಪ್ಪ ಇವ. ಇಲ್ಲ ಇವತ್ತೊಂದಿಟ್ಟು ಕೆಲಸ ಐತೆ ನಮ್ದು, ಹೊರಗೆ ಹೊಂಟೀವಿ. ಬುಧವಾರ ದಿವಸ ಮಾತಾಡೋಣ. ಆತ್ರಿ ಕಾಕರ್, ಹಂಗೆ ಮಾಡ್ರಿ. ಶಂಕರಪ್ಪಣ್ಣ ಬರೋಣ, ಕಾಕರ್ ಬರ್ತೀನಿ ರೀ. ಏನು ಚಂದಾಗ್ರ ಕುಡಿಯೋದು ಸೇದೋದು ಅಂತಿದ್ದ ಚಟ ಬಿಟ್ಟು ಚಂದ ಬಾಳೆ ಮಾಡ್ಕೊಂಡು ಹೋಗೋದು ಕಲಿ. ಆತ್ರಿ ಕಾಕರ್. ಹುಡುಗೆಲ್ಲ ಬೇಸದಾನ. ಏನೋ ಒಂದು ಅನ್ಸಲಿ ನಡೆಯೋ ಮನುಷ್ಯ ಎಡವದ ಅಲ್ಲ, ಏನೋ ಎಡವ್ಯಾನ. ಇರ್ಲಿ, ನಮ್ಮ ಕೈಲಿಂದ ಸರಿ ಮಾಡಿಸೋದಾಕತಿ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಶಂಕರಪ್ಪ? ಏನಂತಿ? ನಾನು ಅದನ್ನ ಅಂತೇನೆ ಅಣ್ಣ. ಒಂದು ಸರಿ ಮಾಡಿದ್ರೆ ಗಂಡ ಹೆಂಡತಿ ಸೇರಿಸಿದ ಪುಣ್ಯ ಬರ್ತೈತಿ ಅಟ್ಟ, ಹೌದಿಲ್ಲ? ಅದು ಇದೇನ ನಾ ಗೌಡ್ರು ಇನ್ನೂ ಬರಲಿಲ್ಲಲ್ಲ. ನೋಡಪ್ಪ ಬರಲೇ ಇಲ್ಲ ಮಲ್ಲಪ್ಪಣ್ಣ. ಗೌಡಪ್ಪ, ನಿನ್ನ ನೆನ್ಸಾತಿದ್ದಿ ನೋಡು. ನಿನಗೆ 100 ವರ್ಷ ಆಯಸ್ಸು ಬಂದ ಬಿಟ್ಟು ನೋಡು. ಏನಪ್ಪ ಮುಗೀತನ ಹೊಲ್ದಾನ ಕೆಲಸ ಎಲ್ಲ? ಅಣ್ಣ ಮುಗೀತು. ಹೋಗೋಣೇನಪ್ಪ ಹಂಗಾರೆ? ಅಣ್ಣ ಹೋಗೋಣ. ಎಲ್ಲರೂ ಕಾರ್ ಗಾಡಿಗೆ ಹೋಗ್ಬಿಡೇನ್ರಿ ಅಣ್ಣ. ಬೈಕ್ ಬೇಡ, ಅವು ಕುಂದ್ರಾಕ್ ಬರೋದಿಲ್ಲ.
ಆತೇಳು ಅದಕ್ಕೇನಂತ ಯಾವ್ದ್ರಾಗ ಒಂದು ಹೋಗಿ ಬರೋದು ಅಟ್ಟೆ ಆತೇಳು ಹೋಗೋನು ಆತೇಳ ಹಂಗಾರೆ ಮನೆ ಹತ್ರನ ಬಂದುಬಿಡ್ರಿ ಹಂಗೆ ಕಾರ್ ಹತ್ಕೊಂಡು ಹೋಗ್ಬಿಡಣ ಅವಾಗ ತಯಾರಾಗಂತ ಹೇಳಿ ಬಂದೇನ ಆತಾತು ನೀನು ಒಟ್ಟು ತಯಾರಾಗಿ ನಡಿ ಬಂದ ಬಿಡ್ತೀವಿ ಹಿಂದೆ ಆತೇಣ ಶಂಕರಪ್ಪ ಅಂತೂ ನಮ್ಮ ಗೌಡಪ್ಪ ಹೆಂಡ್ತಿ ಕರ್ಕೊಂಬರಕ್ಕೆ ತಯಾರಾದ 2 ದಿನ ಆತವನು ಹೆಂಡ್ತಿ ಬಿಟ್ಟಿರ್ತಾನ ನಡಿ ಅವ್ವ ಮಗ ತಯಾರಾಗತ್ತಾರಂತ ನಾವು ಆಟೋತಿಗೆ ಹೋಗೇ ಬಿಡೋಣ ಹಂಗೆ ಗೌಡ್ರ ಅಂಗಡಿಯಾಗ ಒಂದು ಸಿಂಗಲ್ ಚಾ ಕುಡ್ದಾಗ ಹೋಗ್ಬಿಡೋಣ ನಡಿ ಅಣ್ಣ ನಾನೇ ಇದನ್ನ ಅನ್ಬೇಕಂತಿದ್ದೆ ನೋಡಿ ಆಟೋತಿಗೆ ನೀನ ಅಂದ್ಬಿಟ್ಟೆ ಬರೋಪ್ಪ ಚಾ ಕುಡಿದು ಹೋಗ್ಬಿಡೋಣ ಆ ಕಡೆ ನಡಿ